ನಮಸ್ತೆ ಎಲ್ಲರಿಗೂ, ನಾನು ನಂದಿನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯೂಟ್ಯೂಬ್ ಕಂಪನಿ ಇವಾಗ ಒಂದಷ್ಟು ಚಾನಲ್ಗಳು ಅಂದರೆ ಲಕ್ಷಾಂತರ ಚಾನಲ್ಗಳನ್ನು ಇವಾಗ ಬ್ಲಾಕ್ ಮಾಡಿದೆ ಹಾಗೂ ಕೋಟಿ ಆದಂತಹ ವಿಡಿಯೋಗಳನ್ನು ಇವಾಗ ಡಿಲೀಟ್ ಮಾಡಿದೆ. ಸೊ ಯಾವೆಲ್ಲ ಕಾರಣಕ್ಕಾಗಿ ಈ ರೀತಿ ಯೂಟ್ಯೂಬ್ ಕಂಪನಿ ಮಾಡಿದೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ನಿಮಗೆ ಮಾಹಿತಿ ಸಹ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯೂಟ್ಯೂಬ್ ಅಂದರೆ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡೋರವರೆಗೂ ಇವಾಗ ಯೂಟ್ಯೂಬಲ್ಲಂತೂ ತುಂಬ ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಭಾಳಷ್ಟು ಜನ ವಿಡಿಯೋ ಏನಾದರೂ ನೋಡಬೇಕಂದ್ರೆ ಯೂಟ್ಯೂಬ್ನೇ ಫಸ್ಟು ಅವರು ಓಪನ್ ಮಾಡಿ ನೋಡ್ತಾರೆ. ಹಾಗೆ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಕೋಟಿಯಷ್ಟು ಸಂಪಾದನೆ ಕೂಡ ಮಾಡ್ತಿದ್ದಾರೆ. ಆದರೆ ಯೂಟ್ಯೂಬ್ ಕಂಪನಿ ಏನು ಮಾಡುತ್ತೆ ಅಂದರೆ ಕಾಲದಿಂದ ಕಾಲಕ್ಕೆ ಅವರ ಒಂದು ಸೇಫ್ಟಿಗೋಸ್ಕರ ಅವರ ಒಂದು ಕಮ್ಯುನಿಟಿ ಗೈಡ್ಲೈನ್ಸನ್ನು ಯಾರ್ಯಾರು ಪಾಲಿಸೋದಿಲ್ವೋ ಅಂಥವರ ಚಾನಲ್ಗಳನ್ನು ಯೂಟ್ಯೂಬು ಡಿಲೀಟ್ ಮಾಡುತ್ತೆ. ಹಾಗೆ ಏನಾದರೂ ವಿಡಿಯೋದಲ್ಲಿ ಈ ಕಮ್ಯುನಿಟಿ ಗೈಡ್ಲೈನ್ಸ್ ಏನಿರುತ್ತೆ, ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಅಂತಹ ವಿಡಿಯೋಗಳನ್ನು ಡಿಲೀಟ್ ಮಾಡ್ತಾರೆ. ಈಗ ಯೂಟ್ಯೂಬ್ ಅವರು ಇವಾಗ ಕೋಟಿ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ. ಯಾವ ರೀತಿಯ ಒಂದು ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರಪ್ಪ ಅಂದರೆ ದ್ವೇಷದ ಭಾಷಣ ಮಾಡುವಂತಹ ವಿಡಿಯೋಗಳಾಗಿರ್ಬೋದು, ರೂಮರ್ಸ್ಗಳಿರುವಂಥ ವಿಡಿಯೋಗಳನ್ನು ಯಾರ್ಯಾರು ಹಾಕಿರ್ತಾರೋ ಅಂತಹ ವಿಡಿಯೋಗಳು, ಹಾಗೆ ಕಿರುಕುಳ ಕೊಡುವಂಥ ವಿಡಿಯೋಗಳಾಗಿರ್ಬೋದು, ಸ್ಕ್ಯಾಮ್ ಮಾಡುವಂಥ ವಿಡಿಯೋಗಳಾಗಿರ್ಬೋದು, ಸುಮ್ಮನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸುವಂಥ ವಿಡಿಯೋಗಳಾಗಿರ್ಬೋದು, ಇಂತಹ ವಿಡಿಯೋಗಳನ್ನು ಈಗ ಯೂಟ್ಯೂಬ್ ಅವರು ಡಿಲೀಟ್ ಮಾಡಿದ್ದಾರೆ. ಅಂದರೆ ಸುಮಾರು 95 ಲಕ್ಷಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಅದರಲ್ಲಿ ನಮ್ಮ ಒಂದು ಭಾರತೀಯರು ಅಂದರೆ 29 ಲಕ್ಷ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ. ನಮ್ಮ ಭಾರತ ದೇಶದಲ್ಲಿ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದಾರೋ ಅವರ ಒಂದು 29 ಲಕ್ಷಕ್ಕೂ ಹೆಚ್ಚಿನ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ. ಹಾಗೆ 48 ಲಕ್ಷ ಚಾನಲ್ಗಳನ್ನು ಇವಾಗ ಯೂಟ್ಯೂಬ್ ಅವರು ಬ್ಲಾಕ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಪ್ಪ ಈ ರೀತಿಯೆಲ್ಲ ವಿಡಿಯೋಗಳು ಡಿಲೀಟ್ ಮಾಡ್ತಾರೆ ಅಂದರೆ ಏನು ಯೂಸರ್ಸ್ ಇರ್ತಾರೋ ಅವ್ರಿಗೆ ಒಂದು ಸೇಫ್ಟಿ ಪರ್ಪಸ್ ಆಗಿರ್ಬೋದು, ಅವ್ರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಈ ರೀತಿಯ ಒಂದು ಸ್ಕ್ಯಾಮ್ ವಿಡಿಯೋಗಳಿಂದ, ಹಾಗೂ ಸುಮ್ಮನೆ ರೂಮರ್ಸ್ ಹಬ್ಬಿಸ್ತಾರಲ್ಲ ಅಂಥ ವಿಡಿಯೋಗಳಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಾಲಕ್ಕೆ ತಕ್ಕಂತೆ ಯೂಟ್ಯೂಬ್ ಅವ್ರು ಏನು ಮಾಡ್ತಾರೆ ಅಂದರೆ AI ಯೂಸ್ ಮಾಡಿಕೊಂಡು ಈ ರೀತಿಯ ಎಲ್ಲ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡ್ತಿದ್ದಾರೆ. ಹಾಗೆ ಮಾರ್ಚ್ 19ರಿಂದ ಹೊಸ ಒಂದು ರೂಲ್ಸ್ಗಳನ್ನು ತರ್ತೀವಿ ಅಂತ ಯೂಟ್ಯೂಬ್ ಅವರು ಇವಾಗ ಮಾಹಿತಿನ ಕೊಟ್ಟಿದ್ದಾರೆ. ಯಾರೆಲ್ಲ ಈ ಒಂದು ಆನ್ಲೈನ್ ಜೂಜಾಟ ಆ ರೀತಿಯ ಒಂದು ಆ್ಯಪ್ಗಳನ್ನ ಪ್ರಮೋಟ್ ಮಾಡಿರೋಗಿರ್ಬೋದು, ಇಲ್ಲ ಫೇಕ್ ವೆಬ್ಸೈಟ್ಗಳನ್ನು ಯಾರು ಪ್ರಮೋಟ್ ಮಾಡ್ತಾರೋ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನು ತಗೊತೀವಿ ಅಂತ ಯೂಟ್ಯೂಬ್ ಕಂಪನಿ ಇವಾಗ ಹೊಸ ಒಂದು ಆದೇಶವನ್ನು ಘೋಷಣೆ ಮಾಡಿದೆ. ಸೊ ಹಾಗಾಗಿ ಯಾರೆಲ್ಲ ಈ ರೀತಿಯ ಒಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೀರಾ ಅಂದರೆ ಈ ಒಂದು ರೂಮರ್ಸ್ ಆಗಿರ್ಬೋದು, ಸ್ಕ್ಯಾಮ್ ವಿಡಿಯೋಗಳಾಗಿರ್ಬೋದು, ಇಲ್ಲ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ಸು ಆಗಿರ್ಬೋದು, ಈ ರೀತಿಯ ಒಂದು ಸಂಬಂಧಪಟ್ಟಂಥ ವಿಡಿಯೋಗಳು ಯಾರಾದರೂ ಮಾಡ್ತಾಯಿದ್ರೆ ಈಗಲೇ ಸ್ಟಾಪ್ ಮಾಡಿ ಅಂತ ಇವಾಗ ಯೂಟ್ಯೂಬ್ ಸಂಸ್ಥೆ ಹೇಳಿದೆ. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೂ ಸಹ ಒಂದಷ್ಟು ರೂಲ್ಸು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಯೂಟ್ಯೂಬ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿದೆ. ನಿಮಗೆ ಇದೇ ರೀತಿಯಾದಂಥ ಯೂಸ್ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.